ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ನಿನ್ನೆ ಧ್ಯಾನ ಮಾಡಿದ ಇಬ್ರಿಯ ಪತ್ರಿಕೆಯಿಂದ ತೆಗೆದುಕೊಳ್ಳೋಣ. ನಿನ್ನೆ ಒಂದು ವಚನವನ್ನೇ ತೆಗೆದುಕೊಂಡಿದ್ದೀವಿ. ಅದೇ ಪ್ರಕಾರ ಇವತ್ತು ಆ ವಚನವನ್ನು ಹಾಗೆ ಕಂಟಿನ್ಯೂ ಮಾಡಲಿಕ್ಕೆ ದೇವರ ಕೃಪೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಮುಂದೆ ವಾಕ್ಯ ಭಾಗವನ್ನು ಪವಿತ್ರಾತ್ಮರು ಮಾತನಾಡಲಿ, ನಾವೆಲ್ಲ ಕೇಳಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯದೊಂದಿಗೆ ಸ್ವಾಮಿ ನಮಗೆ ತಿಳಿಸಿಕೊಡಿ ದೇವರೇ. ನಾವೆಲ್ಲ ಸ್ವಾಮಿ ತಿಳಿದುಕೊಂಡು ಅದ್ರ ಪ್ರಕಾರನೇ ಜೀವಿಸಲಿಕ್ಕೆ ಕೃಪೆ ಕೊಡಿ, ಸಹಾಯ ಮಾಡಿ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ, ಅದರಲ್ಲಿ 5ನೇ ವಚನವನ್ನ ಆಗಿದೆ. ದ್ರವ್ಯ ಆಶೆ ಇಲ್ಲದವರಾಗಿರ್ರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರ್ರಿ. ಹಾಲೆಲುಯಾ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಹಾಲೆಲುಯಾ. ದ್ರವ್ಯ ಆಶೆ ಇರಬಾರದು. ಇವೆಲ್ಲ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ ಬುದ್ಧಿ ತಿಳುವಳಿಕೆಗಳಾಗಿದೆ. ಪ್ರಿಯನಾದ ಸಹೋದರ ಸಹೋದರಿ, ಅದನ್ನೆಲ್ಲ ಬಿಟ್ಟು ಬಿಟ್ರೆ ದೇವರೇನು ಹೇಳ್ತಾರೆ ಇಲ್ಲಿ ಕೆಳಗಡೆ? ನಿಮ್ಮನ್ನ ಎಂದಿಗೂ ನಾನು ತೊರೆಯುವುದಿಲ್ಲ, ನಿಮ್ಮನ್ನ ಕೈ ಬಿಡುವುದಿಲ್ಲ. ಅದಕ್ಕಾಗಿ ನಾನು ನಿಮ್ಮನ್ನ ಕರೆದಿದ್ದೀನಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ನಾನು ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದೀನಲ್ಲ. ನಿಮ್ಮನ್ನ ಹೇಗೆ ಬಿಡಲಿ ನಾನು? ಅದಕ್ಕೆ ಎಂತ ಶೋಧನೆ ಬಂದ್ರು ಅದನ್ನ ಜಯಿಸಲಿಕ್ಕೆ ನಿಮಗೆ ನಾನು ಕೃಪೆ ಕೊಟ್ಟಿದ್ದೇನೆ, ವಾಕ್ಯವನ್ನು ಕೊಟ್ಟಿದ್ದೇನೆ. ಅದ್ರ ಪ್ರಕಾರ ನೀವು ಧ್ಯಾನಿಸ್ರಿ, ಅದ್ರ ಪ್ರಕಾರ ಜೀವಿಸ್ರಿ. ನಾವು ಎಂದಿಗೂ ಲೋಕದ ಕಡೆ ಮುಖ ಮಾಡಿ ಜೀವಿಸಬಾರದು. ಕ್ರಿಸ್ತ ನಂಬಿಕೆ, ಅದಕ್ಕೆ ಭೂಮಿ ಮೇಲೆ ಕ್ರಿಸ್ತ ನಂಬಿಕೆ ಆಧಾರ ಮಾಡಿಕೊಳ್ಳಿರಿ. ನಿಮಗೆ ಏನು ಕೊಟ್ಟಿದ್ದೀನೋ ತಲಾಂತುಗಳು, ಅಂದ್ರೆ ನಿಮಗೆ ಕೊಟ್ಟಿರೋ ವಾಕ್ಯ ಉಪದೇಶವನ್ನ ಧ್ಯಾನ ಮಾಡಿ ಬಿಗಿಯಾಗಿ ಹಿಡಿದುಕೊಳ್ಳಿರಿ. ನನ್ನ ಸಮಯ ಸಮೀಪ ಹತ್ತಿರವಾಗಿದೆ. ಯಾವ ಸಮಯ, ಯಾವ ಗಳಿಗೆ, ಯಾವ ಗಂಟೆ, ಹಲ್ಲೆಲೂಯಾ, ಯಾರಿಗೂ ತಿಳಿಯದು, ತನ್ನ ದೂತರಿಗೂ ತಿಳಿಯದ ಕಾರಣ ನೀವು ಏನಾಗಿರ್ಬೇಕು? ವಾಕ್ಯದಲ್ಲಿ ಯಾವಾಗಲೂ ದೇವರ ಭಯ ಭಕ್ತಿಯಲ್ಲಿ, ಆತನ ಮಾರ್ಗದಲ್ಲಿ ನಡೀತಾ ನಿತ್ಯ ಜೀವಕ್ಕಾಗಿ ನಾವು ವೇಟ್ ಮಾಡಬೇಕು. ಹಲ್ಲೆಲೂಯಾ. ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವಂತ ಸಭೆಯಲ್ಲಿ ಭಕ್ತರಾಗಿ ಜೀವಿಸಬೇಕು, ಸ್ವಂತ ಮಕ್ಕಳಾಗಿ ಜೀವಿಸಬೇಕು. ಹಲ್ಲೆಲೂಯಾ. ರಬಲ ಶಂದ ರೊಕೋಬ ರಿಯನಾಬ ಕುರಬ ರಕೋಬ ಶಕಾರ. ಹಲ್ಲೆಲೂಯಾ. ಹೀಗೆ ದೇವರಾತ್ಮನು ಹೇಳುವಂತ ಮಾತುಗಳಿಗೆ ಕಿವಿಗೊಡಬೇಕು. ಅದಕ್ಕಾಗಿ ನಾನು ನಿಮ್ಮನ್ನ ಕರೆದೇನಲ್ಲ. ನಿಮ್ಮನ್ನ ಎಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಕೆಳಗಡೆ ದೇವರ ವಾಕ್ಯ ಹಾಗೆ ಬರೆಯಲ್ಪಟ್ಟಿದೆ. ಪ್ರಿಯನಾದ ಸಹೋದರ ಸಹೋದರಿ, ಹಲ್ಲೆಲೂಯಾ. ಕರ್ತನು ನನ್ನ ಸಹಾಯಕನು, ನಾನು ಭಯಪಡೆನು. ಕರ್ತನೇ ನಮ್ಮ ಸಹಾಯಕ್ಕೆ ಇರಬೇಕಾದ್ರೆ ನಾವ್ ಯಾಕೆ ಭಯ ಪಡುವಂತವರಾಗಿರ್ಬೇಕು? ಪ್ರಿಯನಾದ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ದೇವರೇ ನಮ್ಮ ಸಂಗಡ ಇದ್ದಾರೆ. ನಮ್ಮನ್ನ ಎದುರಿಸುವವರು ಯಾರು? ನಮ್ಮನ್ನ ತೊರೆಯೋರು ಯಾರು? ಈ ಲೋಕ ಎಷ್ಟು ಮಾತ್ರ. ಅದಕ್ಕೆ ದೇವರು ಹೇಳಿದರೆ, ಮನುಷ್ಯನೇ ನೀನು ಎಷ್ಟು ಮಾತ್ರದವನು, ಮಾನವನನ್ನ ಯಾಕೆ ನೆಚ್ಚಬೇಕು? ಅವನ ಉಸಿರು ಹೋಗಲು ಅವನು ಮಣ್ಣಿಗೆ ಸೇರುವನು. ಅವನ ಸಂಕಲ್ಪ ಅವತ್ತೇ ಲಾಸ್ಟ್, ದಿ ಎಂಡ್, ಲಾಸ್ಟ್, ಅಂತ್ಯ ಅಂದರೆ ಮುಕ್ತಾಯವಾಯಿತು. ಅದಕ್ಕೆ ಆತನನ್ನ ನೀನು ಆಶ್ರಯಿಸಿಕೊಳ್ಳಬೇಡ, ಆತನ ಮೇಲೆ ಭರವಸೆ ಇಡಬೇಡ, ಆತನ ಮೇಲೆ ನಂಬಿಕೆ ಇಡಬೇಡ. ನನ್ನ ನಂಬಿಕೆ ಪರಲೋಕವಾಗಿರಬೇಕು. ಯಾಕೆ? ಪರಲೋಕ ಶಾಶ್ವತವಾದ ಒಂದು ದೇಶ, ಒಂದು ದೇವರ ರಾಜ್ಯ ಅದು. ಹಲ್ಲೆಲೂಯಾ. ಅಂತ ರಾಜ್ಯಕ್ಕೆ ನಿಮ್ಮನ್ನ ಕರೆದಿದ್ದಾರೆ, ಮತ್ತಾವುದಕ್ಕೂ ಕರೆದಿಲ್ಲ. ರಬಲ ಶಬ್ದ ರೋಕೋಬ
ಪವಿತ್ರಾತ್ಮರು ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಪ್ರಕಾರನೇ ಎಂದಿಗೂ ನೀವು ಲೋಕದ ಒಳಗಡೆ ಎಂಟ್ರಿನೂ ಕೊಡಬೇಡಿ. ಇದಷ್ಟೇ. ನೆನಪಿಗೆ ಮಾತ್ರ, ಸುಮ್ಮನೆ ನೆನಪಿಗೆ ಮಾತ್ರ ಒಂದು ಬದುಕಬೇಕಲ್ಲ, ಈ ಭೂಮಿ ಮೇಲೆ ಇರಬೇಕಲ್ಲ. ದೇವರು ಕೊಟ್ಟಿರ ಆಯುಷ್ಕಾಲ ತನಕ ಕಷ್ಟವು, ದುಃಖವು, ಸಂಕಟವೇ ನಿಮ್ಮ ಆಡಂಬರ. ಹಾಲೆಲೂಯ. ಇದು ಎಲ್ಲವೂ ಬರ್ತಾವೆ. ಸುಖ ಸ್ವಲ್ಪ ದಿವಸ, ಕಷ್ಟ ಸ್ವಲ್ಪ ದಿವಸ, ದುಃಖ ಸ್ವಲ್ಪ ದಿವಸ, ರೋಗ ಸ್ವಲ್ಪ ದಿವಸ. ಇದು ಯಾವುದನ್ನು ನಿಮ್ಮನ್ನ ಮುಟ್ಟುವುದಿಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಇದು ಚೆನ್ನಾಗಿ ನಾವು ತಿಳಿದಿರಬೇಕು. ಇದಕ್ಕೆಲ್ಲ ಒಂದು ಅಂತ್ಯ ಇದೆ. ಆದರೆ ಪರಲೋಕಕ್ಕೆ ಎಂದಿಗೂ ಅಂತ್ಯವೇ ಇಲ್ಲ. ಅವರ ರಾಜ್ಯ ಶಾಶ್ವತ, ಅವರ ನೀತಿ ಶಾಶ್ವತ, ಅವರ ಧರ್ಮ ವಾಗ್ದಾನ ಶಾಶ್ವತ. ಅಂತ ಧರ್ಮ ವಾಗ್ದಾನವನ್ನ ನಿಮಗೆ ಈ ಗ್ರಂಥದ ಮುಖಾಂತರ ಕೊಟ್ಟಿದ್ದಾರೆ. ಇದನ್ನ ನಾವು ಯಾವಾಗ ನಾವು ಧ್ಯಾನಿಸ್ತಾ ಒಳಗಡೆ ದೇವರ ವಾಕ್ಯದ ಒಳಗಡೆ ನಾವು ಬರ್ತೀವೋ, ಅದಕ್ಕೆ ದೇವರಿಗೆ ನಾವು ಕೇಳುವುದು, ಹೃದಯದ ಹಲಿಗೆ ಮೇಲೆ ನಿಮ್ಮ ವಾಕ್ಯ ಬರೆ ಸ್ವಾಮಿ. ಅದನ್ನ ಪವಿತ್ರಾತ್ಮರು ನಮಗೆ ವಾಪಸ್ ತೆಗೆದು ನಮಗೆ ಮಾತನಾಡಲಿಕ್ಕೆ ಅವಕಾಶಗಳನ್ನು ಕೊಡುತ್ತಾರೆ. ಈಗ ಈ ವಾಕ್ಯ ಎಲ್ಲಿದೆಯೋ ನನಗೆ ತಿಳಿಯದು. ಆದರೆ ನಾವು ಓದ್ತಾ ಇರೋದು ಇಬ್ರಿಯ ಪತ್ರಿಕೆಯಲ್ಲಿ ಓದ್ತಾ ಇದ್ದೇವೆ. ಆದರೆ ಪವಿತ್ರಾತ್ಮರು ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನಿಮಗೆ ಚೆನ್ನಾಗಿ ತಿಳಿದಿದೆಯಲ್ಲ. ಅದಕ್ಕೆ ಯಾವತ್ತೂ ಪವಿತ್ರಾತ್ಮರನ್ನ ದುಃಖಿಸಬೇಡ್ರಿ, ನಿಂದಿಸಬೇಡ್ರಿ. ನಮ್ಮಿಂದ ಹೊರಟು ಹೋಗೋದು ನಮಗೆ ತಿಳಿಯೋದಿಲ್ಲ. ಅದಕ್ಕೆ ಎಲ್ಲಾ ದೇವ ಜನರ ಹತ್ರ ನಾವು ಪ್ರೀತಿ, ಸಂತೋಷ, ತಾಳ್ಮೆ, ಸಹಿಸಿಕೊಳ್ಳುವುದು ಇವೆಲ್ಲ ಇರಬೇಕು. ಇದು ಯೇಸು ಸ್ವಾಮಿ ಗುಣಲಕ್ಷಣಗಳು. ಹಲ್ಲೆಲೂಯ. ಯೇಸು ಸ್ವಾಮಿ ಬಿಟ್ಟು ಹೋಗಿದ್ದಾರೆ. ನೀವು ಇದೇ ರೀತಿಯಾಗಿ ನನ್ನ ಮಾಧುರಿಯನ್ನು ತೋರಿಸಿ ಭೂಮಿ ಮೇಲೆ. ಎಲ್ಲಿದೆ ಮಾಧುರಿ? ಈಗ ತೋರಿಸ್ತಾ ಇದ್ದೀವಾ? ನಮ್ಮನ್ನು ನಾವು ಚೆನ್ನಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಪ್ರತಿಯೊಂದು ವಿಷಯದಲ್ಲೂ ನಾವು ಎಚ್ಚರಿಕೆ. ಹಲ್ಲೆಲೂಯ. ಯಾವುದಕ್ಕೂ ಸಭೆ ವಿಷಯದಲ್ಲಿ, ಇಲ್ಲಿ ನಮ್ಮ ಸಭೆ ಅನ್ನೋಕ್ಕಿಂತ ದೇವರು ದೊಡ್ಡ ಒಂದು ಪ್ರಪಂಚಕ್ಕೆ ದೇವರು ತಲೆ ಆಗಿದ್ದಾರೆ. ನಾವೆಲ್ಲ ಏನಾಗಿದ್ದೀವಿ? ಅಂಗಾಂಗಗಳಾಗಿ. ಶಿರಸ್ಸು ದೇವರು ಯೇಸು ಸ್ವಾಮಿ, ನಾವು ಅಂಗಾಂಗಗಳಾಗಿದ್ದೀವಿ. ಒಂದು ಅಂಗಕ್ಕೆ ಪೆಟ್ಟು, ಈಗ ಬಲಗೈಗೆ ಒಂದು ಪೆಟ್ಟು ಬಿದ್ದರೆ ಎಡಗೈಗೆ ನೋವಾಗೋದಿಲ್ವಾ? ಆದರೆ ಇಲ್ಲಿ ಹಾಗಲ್ಲಲ್ಲ. ನಿನಗೆ ನೋವಾಗಿದ್ರೆ ನಿನಗೆ ಆಯ್ತು, ನನಗೇನಾಯ್ತು? ನನಗೇನು ಆಗಿಲ್ಲ, ನಂದು ಮನೆಯಲ್ಲೆಲ್ಲ ಚೆನ್ನಾಗಿದ್ದೀವಿ. ಕೊರತೆ ಬಂದಾಗ ಏನು ಮಾಡ್ಬೇಕಂತೆ? ಸಹಾಯಗಳನ್ನ ಮಾಡಬೇಕು, ಇಲ್ಲ ಪ್ರಾರ್ಥನೆ ಮಾಡಬೇಕು. ಇಲ್ಲಾಂದ್ರೆ ಕ್ರಿಸ್ತನಲ್ಲಿ ನಾವು ಮಾದರಿ ತೋರಿಸ್ದಂಗೆ ಎಲ್ಲಿ ಆಗ್ತದೆ? ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ, ಇವರ ಮನಸ್ಸು ನನಗೆ ದೂರವಾಗಿದೆ, ಇವರು ನನಗೆ ಭಕ್ತಿ ತೋರುವುದು ವ್ಯರ್ಥ. ಹಲ್ಲೆಲೂಯ. ಹಾಗೆಲ್ಲ ಕ್ರಿಸ್ತರಿಗೆ ನಾವು ಯೇಸು ಸ್ವಾಮಿನ ಹಿಂಬಾಲಕರು ಎಂಬುದಾಗಿ ನಾವು ಯಾವ್ದ್ರಲ್ಲಿ ತೋರಿಸೋದು? ಹೇಗೆ ತೋರಿಸೋದು? ಈ ಭೂಮಿ ಮೇಲೆ ಹೇಗೆ ತೋರಿಸ್ಬೇಕು? ಅನ್ಯರ ಜನರ ಮಧ್ಯದಲ್ಲಿ ಮಾದರಿ ತೋರಿಸಬೇಕು. ಅವ್ರು ಹೇಳಬೇಕು, ಇವರು ವ್ಯತ್ಯಾಸವಾದ ಜನ, ಇವರು ಯಾರು ಇರಬಹುದು? ಇದು ದೇವರಿಗೆ ಮೆಚ್ಚಿಕೆ. ವ್ಯತ್ಯಾಸವಾದ ಜನ, ಇವರಲ್ಲಿ ಒಂದು ತಪ್ಪಾದ ತಪ್ಪು ಒಂದು ಹುಡುಕಲಿಲ್ಲ, ಒಂದು ಸಿಕ್ಕುವುದಿಲ್ಲ. ಯೇಸು ಸ್ವಾಮಿಯಲ್ಲಿ ತಪ್ಪು ಹುಡುಕಿದ್ರಾ? ಇಲ್ಲ. ಅವರನ್ನ ನಾವು ಹಿಂಬಾಲಿಸುವುದಾದರೆ ನಾವು ಹೇಗೆ ಇರಬೇಕು? ಪ್ರಿಯನಾದ ಸಹೋದರ ಸಹೋದರಿಯರೇ, ಸಭೆಯೇ ಎಲ್ಲಿ ಹೋಗ್ತಾ ಇದೆ? ದೇವರ ರಾಜ್ಯವನ್ನ, ಪರಲೋಕ ರಾಜ್ಯವನ್ನ ಹುಡುಕುತ್ತಾ ಹೋಗ್ತಾ ಇದ್ದೀರೋ, ಇಲ್ಲ ಲೋಕದ ಕಡೆ ಹೋಗುತ್ತಾ ಇದ್ದೀರೋ? ಭಾನುವಾರ ಕ್ರಿಸ್ತನಾಗಿ ಆಗಬೇಡ, ಜನರ ಮುಂದೆ ನಟನೆಯನ್ನು ಮಾಡಬೇಡ ಅಥವಾ ಭಕ್ತರು ಹಾಡು ಹೇಳಿದ್ದಾರೆ. ಯಾವ್ದ್ರಲ್ಲಿ ನಾವಿರಬೇಕು?
ನಿಜವಾದ ಕ್ರಿಸ್ತ ನಂಬಿಕೆಯಲ್ಲಿ ನಾವು ನೀವು ದೃಢವಾಗಿ ನಿಲ್ಲುವಂತ ಸಭೆಯಾಗಿರಬೇಕು, ದೇವರ ಮಕ್ಕಳಾಗಿರಬೇಕು. ಪ್ರಿಯನಾದ ಸಹೋದರ, ಬೇರೆ ಯಾರಿಗೂ ನಾವು ಹೋಲಿಕೆ ಮಾಡೋದು ಬೇಡ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಪರೀಕ್ಷೆಗಳನ್ನು ಮಾಡಿಕೊಂಡು, ದೇವರೇ ನಾನು ಯಾವುದರಲ್ಲಿ ಸರಿ ಇದ್ದೀನಿ, ವಾಕ್ಯದಲ್ಲಿ ಇಂಥ ವಾಕ್ಯನ ಒಂದು ದಶ ಆಜ್ಞೆಯಲ್ಲಿ ಯಾವುದು ನಾನು ಕರೆಕ್ಟಾಗಿದ್ದೀನಿ, ಹಾಲಲ್ಲೂಯ ರೈಟಿಂಗ್ ಮಾಡಿರಿ. ಇದರಲ್ಲಿ ಯಾವುದೋ ಒಂದು 10 ಆಜ್ಞೆಯಲ್ಲಿ ಒಂದೋ ಎರಡೋ ಸ್ವಲ್ಪ ಮಿಸ್ ಹೊಡಿತಾ ಇದೆ, ಸ್ವಲ್ಪ ಸರಿ ಇಲ್ಲ, ಇದರೊಳಗೆ ನಾನು ಸರಿ ಇಲ್ಲ. ಆ ಸರಿ ಇಲ್ದಿದ್ದು ಯಾವುದಿದೆ ಅದನ್ನು ನಾವು ಸರಿಪಡಿಸ್ಕೊಂಡು, ಹಾಲಲ್ಲೂಯ ಸರಿಪಡಿಸಿಕೊಂಡಾಗ ನಾವೇನಾಗ್ತೇವೆ, ದೇವರಿಗೆ ಹತ್ತಿರ ಆಗುತ್ತೇವೆ. ಇದಕ್ಕೆ ನಾನು ನಿಮ್ಮನ್ನ ಕರೆದಿರೋದು ಅಂತ ದೇವರು. ಸುಮ್ಮನೆ ಅಲ್ಲ, ದೇವರ ರಾಜ್ಯ ಪಡೆದುಕೊಳ್ಳೋದು ಈ ಭೂಮಿ ಮೇಲೆ ನಾವು ಕೆಲವೊಂದು ತ್ಯಾಗಗಳನ್ನು ಮಾಡಬೇಕು. ಏನ್ ತ್ಯಾಗ ಮಾಡಬೇಕು? ಸಹಿಸಿಕೊಳ್ಳುವುದು, ತಾಳಿಕೊಳ್ಳುವುದು, ಕ್ಷಮಿಸುವುದು, ಇವೆಲ್ಲ ಕ್ರಿಸ್ತ ನಂಬಿಕೆ, ಪ್ರೀತಿ. ಅವ್ರು ಒಂದು ಮಾತಾಡಿದ್ರೆ ನಾವೆರಡು ಮಾತಾಡೋದು, ಅವರು ಮತ್ತೆ ಒಂದು ಇದು ಮಾಡಿದ್ರೆ ನಾವೊಂದು ಅಲ್ಲ. ಅದು ಕ್ರಿಸ್ತ ನಂಬಿಕೆಯಿಂದ ಹೆಸರಿಗೆ ಮಾತ್ರವೇ. ಆಮೇಲೆ ನ್ಯಾಯ ವಿಚಾರಣೆ ದಿನದಲ್ಲಿ ಹೂ ಆರ್ ಯು, ನಿನ್ನ ಪರಿಚಯ ನನಗೆ ಇಲ್ಲ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ, 7ನೇ ಅಧ್ಯಾಯ 21ನೇ ವಚನದಿಂದ ಹಾಗೆಯೇ ಹೋಗಿದರೆ ಎಲ್ಲ ಬರೆಯಲ್ಪಟ್ಟಿದೆ. ಫೈನಲ್ ಜಡ್ಜ್ಮೆಂಟ್ ಡೇ. ಯಾರ್ಯಾರು ಯಾವ ಯಾವ ಆತ್ಮಗಳು ಎಲ್ಲಿ ಎಲ್ಲಿ ಹೋಗಬೇಕು ಎಂಬುದಾಗಿ ದೇವರು ತಾನೇ ತೀರ್ಮಾನ ಮಾಡುವವರಾಗಿದ್ದಾರೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ನಾವು ನೀವು ಇಲ್ಲಿ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ನಾನು ಇಷ್ಟು ಪ್ರಾರ್ಥನೆ ಮಾಡಿದ್ದೀನಿ, ಇಷ್ಟು ಕಾಣಿಕೆ ಹಾಕಿದ್ದೀನಿ, ಇಷ್ಟು ದಶಂಭಾಗ ಹಾಕಿದ್ದೇನೆ, ಆಲಯಕ್ಕೆ ಮೇಲೆ ಶೀಟು ಕೊಡಿಸಿದ್ದೇನೆ, ಟೈಲ್ಸ್ ಕೊಟ್ಟಿದ್ದೇನೆ, ಹಾಲಲ್ಲೂಯ ಈ ಭೂಮಿ ಮುಗಿದೋತು, ಎಲ್ಲ ಮಾಡಿದ್ದೀನಿ ನಿಜ. ಕ್ರಿಸ್ತ ನಂಬಿಕೆ ನೀನು ಕಾಪಾಡಿಕೊಳ್ಳಿಲ್ಲ. ಪರಲೋಕದ ದೇವರ ಚಿತ್ತವನ್ನ ಮಾಡಿದ್ಯಾ ಅಂತ ಯೇಸುಸ್ವಾಮಿ ಕೇಳುತ್ತಾರೆ. ಹಾಲೆಲೂಯ. ಯೇಸುಸ್ವಾಮಿ ಕೇಳುವಾಗ ನಮ್ಮ ಹತ್ರ ಉತ್ತರವೇ ಇರುವುದಿಲ್ಲ. ಅವಾಗ ಏನಾಗುವುದು ನನಗಂತೂ ಗೊತ್ತಿಲ್ಲ. ಅದಕ್ಕಾಗಿ ಆ ಲೀಸ್ಟಿಗೆ ಹೋಗದಂತೆ ನಮ್ಮನ್ನ ನಾವು ತಗ್ಗಿಸಿಕೊಂಡು ತಾಳಿಕೊಂಡು ಕೊಟ್ಟಿರೋ ಆಯುಷ್ಕಾಲ ಪೂರ್ತಿ ದೇವರೇ ನೀನೇ ನನ್ನ ಶರಣ ಸ್ವಾಮಿ, ನಾನು ನಿನಗೆ ಅಂದರೆ ನನ್ನನ್ನು ನಾನು ಒಪ್ಪಿಸಿ ನಿಮಗೆ ಕೊಡ್ತೀನಪ್ಪ, ನೀವು ನನ್ನನ್ನು ನನ್ನ ಕುಟುಂಬವನ್ನು ಆಳ್ವಿಕೆ ಮಾಡ್ರಿ ದೇವರೇ, ನಾನು ನಡೆದಿದ್ದು ಸಾಕು, ನನ್ನ ಇಷ್ಟದ ಪ್ರಕಾರ ಅದಕ್ಕೆ ಬೇಡ ಸ್ವಾಮಿ, ಬೇಡಪ್ಪ, ನನಗೆ ಈ ಥರದ ಲೋಕದ ಇದೇ ಬೇಡ, ನನಗೆ ನಿನ್ನ ರಾಜ್ಯ ಬೇಕು, ನಿನ್ನ ಪ್ರೀತಿ ಬೇಕು ಸ್ವಾಮಿ. ಯುಗ ಯುಗಾಂತರದಲ್ಲೂ ಅರಸನಾಗಿರುವ ಸೇನಾಧೀಶ್ವರನ ಯೆಹೋವನ ನಿವಾಸ ಸ್ಥಾನದಲ್ಲಿ ನೀವು ವಾಸ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡುವಾಗ ಚೆನ್ನಾಗಿ ನೆನ್ಪಿಟ್ಕೋಬೇಕು, ನಮ್ಮ ಕುಟುಂಬ ಅಲ್ಲದೆ ಮತ್ತೆಲ್ಲಾ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ದೇವರೇ, ನನ್ನ ಪರಲೋಕ ರಾಜ್ಯದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದೀರಿ, ನಾನು ಅದ್ರ ಪ್ರಕಾರನೇ ನಡೆದು ಜೀವಿಸಿ ಅಲ್ಲಿಗೆ ಸೇರ್ತೇನಪ್ಪ. ಅದೇ ರೀತಿಗೆ ಅಕ್ಕಪಕ್ಕದವ್ರಿಗೂ, ಈ ಕಡೆ ಇರುವವರಿಗೆ, ಹಿಂದುಗಡೆ ಮನೆ ಎದುರುಗಡೆ ಮನೆ ಅವರೆಲ್ಲರಿಗೂ ಸ್ವಾಮಿ ಈ ರೀತಿ ತೋರಿಸ್ಕೊಡ್ಬೇಕು. ಅದಕ್ಕೆ ಸ್ವಾಮಿ ನನಗೆ ನೀವು ಸಹಾಯ ಬೇಕು, ಹೇಗೆ ಸುವಾರ್ತೆ ಸಾರಬೇಕೆಂಬುದಾಗಿ ಕರ್ತನ ಹತ್ರ ನಾವು ಪ್ರಾರ್ಥನೆ ಮಾಡಿದರೆ ದೇವರು ಒಂದು ಒಳ್ಳೆ ಮಾರ್ಗವನ್ನು ತೆರೀತಾರೆ. ಯಾಕಂದರೆ ಅವರೇ ಮಾರ್ಗ, ಅವರೇ ಸತ್ಯ, ಅವರೇ ಜೀವ, ಅವರಲ್ಲದೆ ಬೇರೆ ಯಾವುದೂ ಇಲ್ಲೇ ಇಲ್ಲ. ಅದಕ್ಕಾಗಿ ಅವರ ಮೊರೆ ಹೋದವರಿಗೆ ಎಂದು ಕೈ ಬಿಡೋದಿಲ್ಲ, ತೊರೆಯುವುದಿಲ್ಲ. ಈ ಕೊಟ್ಟಂಥ ವಾಕ್ಯ ಇನ್ನೂ ಭಾಳ ಇದೆ, ಇದು ಇವತ್ತು ಮುಗಿಯಕ್ಕೆ ಕಾಣಲ್ಲ. 14 ನಿಮಿಷ ಆಯಿತು. ದೇವರ ಚಿತ್ತವಾದರೆ ನಾಳೆ ಇದು ಎಲ್ಲಿ ನಿಲ್ಲಿಸಿದ್ದೀನಿ ಅದನ್ನು ಕಂಟಿನ್ಯೂ ಮಾಡೋಣ. ಇಲ್ಲ ದೇವರ ಆತ್ಮನ ನಾಳೆ ಬೇರೆ ಯಾವುದನ್ನು ಮಾತನಾಡ್ತಾರೋ ನಮಗೆ ತಿಳಿಯೋದು ಇಲ್ಲ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರಪ್ಪ. ಈ ಪ್ರಾರ್ಥನೆಗಳೆಲ್ಲ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಹಾಲೆಲೂಯಾ. ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ದೇವರೇ ರಕ್ಷಣೆಯಲ್ಲಿ ಸ್ವಾಮಿ ಹೆಚ್ಚಾಗಿ ದೇವರೇ
ನಿಮ್ಮ ಆತ್ಮದ ಬಲದಿಂದ ನೀವು ನಡೆಸಿರಿ ಅಪ್ಪ. ಎಂದೆಂದಿಗೂ ವಾಕ್ಯದ ಹೇಳ್ತಾರೆ, ನೀವು ಹೇಳ್ತೀರಿ ವಾಕ್ಯದಲ್ಲಿ, ಎಂದೆಂದಿಗೂ ನಿಮ್ಮನ್ನ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಹಾಲೆಲೂಯ. ಹೌದು ಸ್ವಾಮಿ, ನೀವು ಕೈ ಬಿಡದಂತಹ ದೇವರು, ನಮ್ಮನ್ನ ದೂರ ತಳ್ಳದೆ ಹತ್ತಿರ ಕರೆಯುವಂತ ದೇವರು ನೀವು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆಯಾದ ದೇವರೇ, ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.